ಎಂದೋ ಈ ಸಂಸಾರದ ಗೊಂದಲವಿದೆ. ಭಗವಂತ ಎಷ್ಟು ದುಃಖ ಆಗ್ತದೆ ಮನಸ್ಸಿಗೆ, ಎಷ್ಟು ಚಿಂತೆ ಇರುತ್ತೆ. ಇದರಿಂದ ಹ್ಯಾಂಗ ಮುಕ್ತರಾಗಬೇಕಲ್ಲ ಅಂತ ಬಸವಣ್ಣ ಚಿಂತೆ. ಅಲ್ಲ ಸರಿ, ದುಃಖದ ಯಾಕೆ ಮನುಷ್ಯ ಅದೇ ಎಲ್ಲರೂ ದುಃಖ ನೋವಾಗ್ತದೆ, ಚಿಂತೆ ಬರ್ತದಲ್ಲ, ಯಾಕೆ ಬರ್ಬೇಕು? ಯಾಕೆ ಬರ್ಬೇಕು? ಎರಡು ಕಾರಣ. ನಾವೆಲ್ಲರ ಅಪೇಕ್ಷೆ ನಾ ಬಯಸಿದ ನನ್ನ ಕೈಗೆ ಹೋಗಬಾರ್ದು, ಇದು ನಮ್ಮ ಅಪೇಕ್ಷೆ. ನಾವೆಲ್ಲರೂ ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ನನ್ನ ಕೈಗೆ ಹೋಗಬಾರ್ದು, ಇದು ನಮ್ಮ ಅಪೇಕ್ಷೆ. ಆದರೆ ನಿಸರ್ಗದೊಳಗೆ ಜಗತ್ತಿನೊಳಗೆ ಹಾಗಿಲ್ಲ. ನಾವು ಬಯಸಿದ್ದು ಸಿಕ್ಕಿಲ್ಲ, ಸಿಕ್ಕಿದ್ದು ಕಾಯ ನಾವು ಕೂಡಿರುವುದಿಲ್ಲ. ಇದು ಜಗತ್ತಿನ ನಿಯಮ. ನಮ್ಗೆ ಯಾಕೆ ದುಃಖ ಅಂದ್ರೆ ಬಯಸಿದ್ದೆಲ್ಲ ಸಿಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ನನ್ನ ಕೈಗೆ ಹೋಗಬಾರ್ದು, ಇದು ನಮ್ಮ ಅಪೇಕ್ಷೆ. ಆದರೆ ನಿಸರ್ಗದೊಳಗೆ ದೇವರ ಇಚ್ಛೆ ಹಾಗಿಲ್ಲ. ಇಲ್ಲಿ ಬಯಸಿದ್ದೆಲ್ಲ ಸಿಗೋದಿಲ್ಲ, ಸಿಕ್ಕಿದ್ದೆಲ್ಲ ಕಾಯ ಕೂಡಿರುವುದಿಲ್ಲ. ನಮ್ಮ ಅಪೇಕ್ಷೆ ಏನು? ನಾವು ಬಯಸಿದ್ದೆಲ್ಲ ಆಗ್ಬೇಕಂತ ನಮ್ಮ ಅಪೇಕ್ಷೆ, ನಮ್ಮ ಸೇವೆ ಸ್ವರ್ಗವಾದಂತ ನಮ್ಮ ಅಪೇಕ್ಷೆ ಏನು ಅಂದ್ರೆ ನಾವು ಸೇವೆ ಸ್ವರ್ಗವಾದ. ನಮ್ಮಂತೂ ನಮ್ಮ ಮನೆಯಾಗ ಯಾರಿಗೆ ಯಾರು ತಪ್ಪುತ್ತದೆ, ಎಷ್ಟು ದೇವರಿಗೆ ನಾವು ಮನಸ್ಸಿಗೆ ನಡ್ಕೊಂಡಿವಿ, ಕಾಯಿ ಹೊಡ್ತೀವಿ, ದೇವರಿಗೆ ನಮಸ್ಕಾರ ಮಾಡ್ತೀವಿ, ಎಷ್ಟು ಮನೆ ದೇವರಿಗೆ ನಡ್ಕೊಂಡಿವಿ. ಯಾರು ನಮ್ಮ ಮನೆಯಾಗ ಒಬ್ಬರು ತಪ್ಪನ ಒಬ್ಬರು ಜ್ವರ ಬರ್ತದೆ. ಅಲ್ಲ, ದೇಹ ಇದ್ದ ಮೇಲೆ ಜ್ವರ ಬರುವುದ, ದೇಹ ಇದ್ದ ಮೇಲೆ ಜ್ವರ ಬರುವುದ. ದೇವರಿಗೆ ನಡ್ಕೊಂಡು ಜ್ವರ ಬರಲಾರ್ದು, ದೇಹ ಆದ್ಮೇಲೆ ಜ್ವರ ಬರುವುದು. ಇದು ಒಬ್ಬರು ಮನುಷ್ಯ ಅಷ್ಟೇ ಇರ್ತದೆ. ದೇಹ ಆದ ಮೇಲೆ ಇದು ಸ್ವರ್ಗವೇ. ಇಲ್ಲಿ ನಮ್ಮ ಮನೆಯಾಗ ಯಾಕೆ ಸಾವಾಗ್ತದೆ? ಈಗ ಅನ್ನ ಊಟ ಮಾಡ್ತೀವಿ, ಈ ದೇಹ ದಷ್ಟಪುಷ್ಟಿಯಾಗಿರ್ತಕ್ಕಂಥ ಅನ್ನ ಉಂಟು, ಜ್ವರ ಬರಲಾರ್ದಂತ ಗೋಧಿ ತಗೊಂತೀವಿ. ಒಂದು ಅನ್ನವೇ ಹರಿಸ್ತೈತಿ, ನೀವು ತೆಗೆದುಕೊಳ್ಳುವ ಗುಳಿಗೆಗೆ ಎಕ್ಸ್ಪೈರಿ ಡೇಟ್ ಐತಿ. ಹಳಸು ಅನ್ನ ಉಂಡು ಎಕ್ಸ್ಪೈರಿ ಆಗೋ ಗುಳಿಗೆ ತಗೊಂಡು ಇದು ಸ್ವರ್ಗದಲ್ಲಿ ಹಂಗಿರ್ತೈತಿ. ದೇಹ ಸ್ವರ್ಗೈತಿ. ನಮಗೆಲ್ಲರಿಗೂ ಒಂದು ದಿವಸ ಆಗೋದೇ. ಈಗ ನಾವೇನಂತೀವಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ನಾವು ಬೇರೆ ಬಂದು ಬರಬಾರ್ದು, ಎಲ್ಲ ಬಣ್ಣ ಹಾಕ್ತೀವಿ, ತೆಗೆದುಕೊಂಡು ಒಂದು ಸ್ವಲ್ಪ ಮುಖಕ್ಕೆ ಇದು ಇದಿರ್ಲತ್ತವ ಗೆರೆಗಳಾಗತ್ತಂದ್ರೆ ಒಳ್ಳೆ ನೋಡ್ಕೊಂತೀವಿ. ಅಂದ್ರೆ ಮುಖಕ್ಕೆ ಕೊಟ್ಟು ರಿಂಕಲ್ ಬೀಳಬಾರ್ದು. ರಿಂಕಲ್ ಅಂತ ಇಂಗ್ಲೀಷ್ನೇ ರಿಂಕಲ್ ಬೀಳಬಾರ್ದು. ಒಳ್ಳೆ ನಮ್ಗೆ ಯಾವ ಅಂಕಲ್ ಅನ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಅಪೇಕ್ಷೆಯನ್ನು ಒಟ್ಟ ಯಾರು ಅಂಕಲ್ ಅನ್ಬಾರ್ದು, ರಿಂಕಲ್ ಬೀಳಬಾರ್ದು. ಒಳ್ಳೆ ಇನ್ನು ಟ್ವಿಂಕಲ್ ಹಾಕೊಂಡು ತಡೆಯಬೇಕು. ವಯಸ್ಸಾಕು ಅಂದ್ರೆ ದೇಹ ಅಂದ್ರೆ ಸ್ವರ್ಗೋದೆ. ಬೆಳಗಾಗೋದು, ಕಣ್ಣು ಮಾಡೋದು, ಅಲ್ಲಿ ಬಿಡುವುದು, ಜ್ವರ ಬರೋದು, ಮುಪ್ಪಾಗೋದು, ಒಂದು ದಿವಸ ಸಾಗೋದು. ಇದು ದೇಹ ಅಂದ್ರೆ ಸ್ವರ್ಗಪ್ಪ ಅಂತ ತಿಳ್ಕೋಬೇಕು. ನಮ್ಮ ಅಪೇಕ್ಷೆಯನ್ನು ಶರೀರ ಸ್ವರ್ಗಬಾರ್ದು. ಸಂಪರ್ಕ ಕರಗಬಾರ್ದು. ನಮ್ದು ಯಾರು ಮನೆಯಾಗಿಂದ ಸಂಪರ್ಕ ಹೋಗ್ಬಾರ್ದು. ಯಾವ ಸಂಪರ್ಕಗಳು ಉಳಿತಾವ, ಎಲ್ಲರ ಸಂಪರ್ಕಗಳು ಹೋಗೋದು. ಒಂದು ರಾಜ ಮಹಾರಾಜರು ಇಲ್ಲ, ಒಂದು ಶ್ರೀಮಂತ ಇದ್ದ ಒಬ್ಬ ಬರುವಾಗ್ತಾನೆ, ಅವನ ಸಂಪರ್ಕ ಹೋಗ್ತೈತಿ, ಕೀರ್ತಿಗಳು ಹೋಗ್ತಾವೆ. ಎಲ್ಲ ದೇವತೆಗಳ ಕೀರ್ತಿಗಳು ಓದಿಲ್ಲ. ಈಗ ನಿಮ್ಮ ಮನೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಬೇಕಾದ್ರೆ ಸರಸ್ವತಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡ್ತಿದ್ದೀವಲ್ಲ. ಸರಸ್ವತಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಮೊದಲು ಅಕ್ಕಿ ಬರ್ತೈತಿ, ಗಣಪತಿ ಪೂಜೆ ಮಾಡ್ತೀವಿ. ಅಂದ್ರೆ ಏಳು ದೇವ್ರ ಪೂಜೆ ಮಾಡಬೇಕಾದ್ರೆ ಗಣಪತಿ ಪರ್ಮಿಷನ್ ತಗೊಂಡು ಮೂರು ದೇವ್ರ ಪೂಜೆ ಮಾಡ್ತಿರ್ತಾರೆ. ಈ ಗಣಪತಿ ಪೂಜೆ ಕೂಡಿರ್ಬೇಕಂದ್ರೆ ಪೊಲೀಸರ ಪರ್ಮಿಷನ್ ತಗೊಂಡು ಕೂಡ್ಬೇಕಾಗ್ತದೆ. ಹಂಗೆ ಹೌದಾ? ಅಂದ್ರೆ ಯಾವ ದೇವತೆಗಳ ಕೀರ್ತಿಗಳು ಹೊಡೆದ, ಅಂದ್ರೆ ಕೀರ್ತಿ ಹೋಗೋದೆ, ಶರೀರ ಹೋಗೋದೆ, ಸಂಬಂಧಗಳು ನೋಡಬಾರ್ದು. ಒಂದು ದಿವಸ ಮಿತ್ರ ವೈದ್ಯ ಮಿತ್ರ ಆಗ್ತಾನೆ. ಇದು ಜಗತ್ತಿನ ನಿಯಮ. ಯಾವ ಸಂಬಂಧಗಳು ಕಾಯ ಆಗ್ತಿರ್ತದೆ. ಈಗ ಆಗ್ತಿರ್ತಾರೆ, ಅಕ್ಕಿ ಬೆಳೆಯುತ್ತೆ,
ಅತಿ ಇಚ್ಛೆ ಏನಿರ್ತೈತೆ ಅಂದರೆ ಸಸಿ ಬಂದಕ್ಕೆ ನನ್ನ ವಿಷಯ ರೊಟ್ಟಿ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಇರ್ತೈತಿ. ಎಲ್ಲ ಅತ್ತೆಗೆ ಬಿಸಿ ರೊಟ್ಟಿ ಸಿಗ್ತಾವೆ. ಅಂದ್ರೆ ಅಪೇಕ್ಷೆ ಮಾಡಬಾರ್ದಂತಲ್ಲ, ಇಂಥ ಅಪೇಕ್ಷೆಗಳನ್ನ ವಿಧೇಯಕವನ್ನು ತಪ್ಪು. ಅಪೇಕ್ಷೆ ಮಾಡಬಾರ್ದು ತಪ್ಪಲ್ಲ, ಮಾಡಿದ ಅಪೇಕ್ಷೆಗಳನ್ನ ವಿಧೇಯಕವನ್ನು ತಪ್ಪು. ಅದಕ್ಕೆ ನಾವು ಕಲಿಬೇಕಾಗಿದ್ದು ಏನಿದೆ ಅಂದರೆ ಎಲ್ಲ ಬಯಕೆಗಳು ನಾವೇನು ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ನಾವು ಕೈಬಿಟ್ಟು ಹೋಗಬಾರ್ದು. ಅದು ನಿಸರ್ಗದ ಹಾನಿಲ್ಲ. ಒಮ್ಮೆ ಶ್ರೀಮಂತಿಕೆ ಬರ್ತೈತಿ, ಒಮ್ಮೆ ಬಡತನ ಬರ್ತೈತಿ, ಒಮ್ಮೆ ಕಷ್ಟಗಳು ಬರ್ತಾವೆ, ಒಮ್ಮೆ ಸೋಲುಗಳು ಆಗ್ತಾವೆ. ಮತ್ತು ಹೀಗೆಲ್ಲ ಆಗ್ತೈತೆಲ್ಲ ಜೀವನದಲ್ಲಿ ಏನು ಮಾಡಬೇಕು? ನಮ್ಮ ಬಯಕೆಗೆ ವಿರುದ್ಧವಾಗಿ ನಡೀತಿಲ್ಲ. ನಮ್ಮ ಬಯಕೆಗೆ ವಿರುದ್ಧವಾಗಿ ನಡೀತಿದ್ದೀವಿ. ತಂದೆ ಅಪೇಕ್ಷೆಯನ್ನು ತಂದೆ ಅಪೇಕ್ಷೆ ಅಂದರೆ ಮಕ್ಕಳನ್ನು ಮಾಡಿಸ್ಬೇಕು. ನಾ ಹೇಳಿದಂಗೆ ಕೇಳಬೇಕು ಅಂತ ಅಪ್ಪನ ಅಪೇಕ್ಷೆ ಇರ್ತೀವಿ. ಹಂಗೆ ನಡೀತೈತೇನು? ಕಾಲ ಬದಲಾದಾಗ ಎಲ್ಲೋ ವಿಚಿತ್ರ ಹೋಗ್ತೀವಿ. ಈಗ ಸಣ್ಣ ಹುಡುಗರು ಇರ್ತಾರೆ. ಸಣ್ಣ ಹುಡುಗರಿದ್ದಾಗ ಅಪ್ಪ ಮಾಡ್ಕೊಂಡಿರ್ತಾರೆ. ಅವು ಸಣ್ಣ ಹುಡುಗರು ಆಮೇಲೆ ಇರುವಂತ ಅಪ್ಪ ಇದೀಗ ಮಾಡ್ಕೊಂಡು ಬರ್ತಿರ್ತಾರೆ. ನಾಟಿಕೊಂಡು ಮುಕ್ಕೊಂಡು ನಾವು ವಿಡಿಯೋ ತೆಗಿತಿರ್ತೇವೆ. ಮಗು ತೆಗೆದು ಎಲ್ಲ ವ್ಯಾಟ್ಸಪ್ಪಿಗೆ ಬರ್ತಾರೆ, ಚಿಲ್ಲರು ವಿಡಿಯೋ ಮಾಡಿರ್ತೀವಿ. ಅಂದ್ರೆ ಸಣ್ಣ ಹುಡುಗಿದ್ದಾಗ ಆಮೇಲೆ ಇರುವಂತ ಎದಿ ಮೇಲೆ ಅಡ್ಡಾಡಿದ್ದು ಫೋಟೋ ತೆಗೆದು ವಿಡಿಯೋ ಹಾಕಿ ಬೇರೆ ಬಿಟ್ಟಿರ್ತಾರೆ. ನಮ್ಮ ಚಿಲ್ಲರು ವಿಡಿಯೋ ಅವ್ನು ದೊಡ್ಡ ಆಮೇಲೆ ಎದಿ ಮೇಲೆ ಕ್ಲಾಸ್ ಜಾಸ್ತಿ ಕೊಡ್ತೀವಿ ಅಂತ ಕೇಳ್ತಾರೆ. ಮತ್ತು ಅವಾಗ ನಮ್ಮ ಚಿಲ್ಲರು ವಿಡಿಯೋ ಮಾಡಿಬಿಡೋದು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ಬೇಕು? ಅಂದ್ರೆ ಇದು ನಾವು ಇದು ಯಾವುದು ನಮ್ಮ ಇಚ್ಛೆ ಅಂತ ತಿಳಿಯೋದಿಲ್ಲ. ಅಂದ್ರೆ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಬಹಳಷ್ಟು ಘಟನೆಗಳು ನಡೀತಾವೆ. ನಾವು ಅನ್ಕೊಂಡಾಗ ನಡೀಲಿಲ್ಲ, ನೋವಾಗ್ತದೆ. ಅದಕ್ಕೆ ಪತಂಜಲಿಗಳು ಅಂತ ಒಬ್ಬರು ಮನಃಶಾಸ್ತ್ರಜ್ಞರು, ಜ್ಞಾನಿಗಳು, ಅವರು ಒಂದು 3 ಸೂತ್ರ ಕಂಡಿದ್ರು. ಏನು ಮಾಡಕ್ಕೆ ಸಾಧ್ಯ ಮನುಷ್ಯ ನೋಡಕ್ಕ ದೇವರಲ್ಲಿ ಚಿಂತೆಗಳು ಬರವ, ನೋವುಗಳು ಬರವ, ನಿರಾಶೆಗಳು ಬರವ, ಕಷ್ಟಗಳು ಬರವ, ಬಡತನ ಬರವ, ನನಗೆ ಯಾರೋ ಆಗಲಾದ ಒಂದೆರಡು ಮಾತು ಆಡೋದೇ ಈಗೆಲ್ಲವೂ ಇರೋದೆ. ಏನು ಮಾಡಬೇಕು ಮನುಷ್ಯ? ಇದಕ್ಕೊಂದು ಸೂತ್ರ ಕಂಡಿದ್ರು. ಏನು ಸೂತ್ರ ಕಂಡಿದ್ರು ಅಂದ್ರೆ ಮನುಷ್ಯನ ಜೀವನದಲ್ಲಿ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಏನೋ ಘಟನೆ ನಡೀತೀವಿ. ಒಮ್ಮೆ ಮನಸ್ಸಿಗೆ ತಾಪ ಆಗ್ತೈತಿ, ಒಮ್ಮೆ ನೋವು ಆಗ್ತೈತಿ, ಒಮ್ಮೆ ಸಾವು ಬರ್ತೈತಿ, ಒಂದು ರೋಗ ಬರ್ತೈತಿ, ಒಮ್ಮೆ ಫಲ ಬೀಳುವುದಿಲ್ಲ, ಒಂದು ಮನೆಯ ಕೈಯಾಗ ಗುಂಡಿಗೆ ಏನೋ ಆಗ್ತೈತಲ್ಲ. ಏನು ಮಾಡಬೇಕು ಅಂದ್ರೆ ತಪ, ಸ್ವಾಧ್ಯಾಯ, ಈಶ್ವರ ಶರಣ 3 ಸೂತ್ರ ಹೇಳಿದರು. ಅಂದರೆ ಮನುಷ್ಯ ಜೀವನದಲ್ಲಿ ತನ್ನ ಇಚ್ಛೆಗೆ ವಿರುದ್ಧವಾಗಿ ಏನೋ ನಡೆಯುತ್ತೆ. ಮೊದಲ 3 ಮಾತು ನೆನಪಿದ್ರು ಅಂತ ಹೇಳಿದ್ರು. ಏನು ಅಂದರೆ ಮೊದಲನೇದು ಏನಾಗಿ ನಡೆಯುವುದಿಲ್ಲ ಜೀವನದಲ್ಲಿ. ಎಷ್ಟೇ ದುಃಖ ಬರಲಿ, ಚಿಂತೆ ಬರಲಿ, ನೋವು ಬರಲಿ, ಸ್ವಲ್ಪ ತಾಳಬೇಕು. ಒಂದನೇದೇನು ತಾಳ್ಬೋದು, ಸಹನಶೀಲ. ಎರಡನೇದೇನು ಅಂದ್ರೆ ಏನೋ ಕಷ್ಟ ಬಂತಲ್ಲ, ಬಡತನ ಬಂತಲ್ಲ, ಯಾಕೆ ಬಂತು ಅಂತ ಸ್ವಲ್ಪ ಆತ್ಮಾವಲೋಕನ ಮಾಡಿ. ಒಂದನೇದು ಜೀವನದೊಳಗೆ ತಾಳ್ಮೆ ಕಳ್ಕೋಬೇಕು, ಸಹನೆ ಇದೆ. ಎರಡನೇದು ಏನೋ ಕಷ್ಟ ಬಂತಲ್ಲ, ಯಾಕೆ ಬಂತು ಅಂತ ಸ್ವಲ್ಪ ವಿಚಾರ. ಮೂರನೇದು ಏನು, ಎಲ್ಲರಿಗೂ ಬೇಕು ನನ್ನ ಕೈಯೊಳಗೆ ಏನಿದೆಪ್ಪ, ಏನಿದ್ರು ಇದು ಭಗವಂತನ ಪಾದಕ್ಕೆ ಹಾಕಿ ಬದುಕ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆ ಅಂತ ನೋಡ್ತೀವಿ. ಇದಕ್ಕಿಂತ ಏನು ಹೇಳ್ಬೇಕು? ಮನುಷ್ಯನಿಗೆ ಮೊದಲು ಏನಿರಬೇಕು? ಜೀವನದೊಳಗೆ ಏನಾದರೂ ಸ್ವಲ್ಪ ತಾಳ್ಮೆ ಇರಬೇಕು, ಸಹನಶೀಲತೆ ಇರಬೇಕು. ಕಷ್ಟಗಳು ಯಾರಿಗೆ ಬರೋದಿಲ್ಲ. ನಾವು ಕಷ್ಟ ಬಂತು ಅಂದ್ರೆ ಏನಾದ್ರು ಮಾಡಿ ವಿಷ ತಗೋಬೇಕಂತೀವಿ, ಆತ್ಮಹತ್ಯೆ ಮಾಡ್ಕೋಬೇಕಂತೀವಿ. ಜೀವನ ಮೇಲೆ ಕಷ್ಟಗಳು ಬರೋದು. ಹಿಂದೆ ಏನಾಗ್ತೋ ತೆರಿಗೆ ಕೆಡಿಸ್ಕೋಬಾರ್ದು. ಈ ಜಗತ್ತಿನೊಳಗ ಕಷ್ಟ ಬರಲಾದವ್ರು ಯಾರ? ಇಬ್ಬರಿಗೆ ಅಷ್ಟೇ ಕಷ್ಟ ಬಂದಿಲ್ಲ. ಯಾರಿಗೆ ಬಂದಿಲ್ಲ ಅಂದ್ರೆ ಒಬ್ಬ ಸತ್ತಾನ, ಇನ್ನೊಬ್ಬ ಮುಟ್ಟಿಲ್ಲ. ಇವ್ರು ಇಬ್ಬರಿಗೆ ಬಿಟ್ಟು ಕೊಡೋರೆಲ್ಲ ಕಷ್ಟ ಬಂದ. ಮತ್ತು ಕಷ್ಟ ಬಂದಾಗ ಅಂದ್ರೆ ಜೀವನ ಸರಿ ಅಂತ. ಯಾರಿಗೆ ಕಷ್ಟ ಬಂದಿಲ್ಲ ಹೆಣ ಕೊಡೋದು ಅಷ್ಟೇ. ನಮಗೆ ಕಷ್ಟ ಇಲ್ಲ ಅಂದ್ರೆ ಹೆಣ ಇಲ್ಲ. ನಮಗೆ ಕಷ್ಟ ಅಂದ್ರೆ ಜೀವನ ಸರಿ ಅಂತ ತಿಳ್ಕೊಬೇಕು. ಜೀವಂತಿಕೆ ಲಕ್ಷಣ ಏನು ಜೀವನದೊಳಗೆ ಬರ್ತದೆ. ಹಿಂದೆ ಏನಾಗ್ತೋ
ದೇವರು ಎರಡು ಕಣ್ಣು ಕೊಟ್ಟಾಗಿಲ್ಲ, ಎರಡು ಕಣ್ಣು ಯಾಕೆ ಕೊಟ್ಟಾನ? ಎರಡು ಕಣ್ಣು ಮುಂದೆ ಯಾಕಿರ್ಬೇಕು? ಒಂದು ಮುಂದೆ ಒಂದು ಹಿಂದಿಟ್ಟಿದ್ದು ಬೆಳೆಸಿದ್ದೀನಿ. ಎರಡೂ ಮುಂದೆ ಯಾಕಿಟ್ಟ? ಒಂದು ಹಿಂದಿಟ್ಟು ಒಂದು ಮುಂದೆ ನಡೀತಿದ್ದೀರಿ. ಎರಡು ಯಾಕೆ ಮುಂದಿಟ್ಟು ಅಂದ್ರೆ ಹಿಂದೆ ಏನಾಗಿತ್ತು ನೋಡಕ್ ಹೋಗ್ಬೇಡ, ಸುಮ್ಮನೆ ಮುಂದೆ ನೋಡ್ಕೊಂಡು ಹೋಗುದು ಅಂತ ಎರಡು ಕಣ್ಣು ಮುಂದೆ ಜೀವನದೊಳಗ ಬಹಳ ತಿಳಿ ಕೆಡಿಸ್ಕೊಂಡು ದೇವರು ಜೀವನ ಕೊಟ್ಟಾಗ ಅಷ್ಟೇ. ಇದು ಜೀವನ ಒಂಥರ ಜೋಕಾಲಿ. ಜೋಕಾಲಿ ಅಂದ್ರೆ ಒಂದ ಕಡೆ ನಿಲ್ಲುತ್ತೈತೆ ಇಲ್ಲ, ಇದು ಜೀವನ ಜೋಕಾಲಿ. ಒಂದು ಆ ಕಡೆ ಹೋಗ್ತೈತಿ, ಒಂದು ಕಡೆ ಹೋಗ್ತೈತಿ. ಹಂಗ ಜೀವನ ಒಂದು ಕಷ್ಟ, ಒಂದು ಸುಖ, ಒಂದು ಸನ್ಮಾನ, ಒಂದು ಅಪಮಾನ, ಒಂದು ಶ್ರೀಮಂತಿಕೆ, ಒಂದು ಬಡತನ. ಏನು ಗೊತ್ತೈತಿ? ಒಂದನ್ನು ಸ್ವೀಕಾರ ಮಾಡುತ್ತೀವಿ, ಸ್ವಲ್ಪ ತಾಳ್ಮೆ, ಸ್ವಲ್ಪ ಸಹನಶೀಲತೆ. ಈಗ ಅಷ್ಟಿರ್ತಾರೋ ಏನು ಮಾಡಿದ್ರು ನಾವು ಸುಮ್ಮನಿದ್ರು ನೋಡಿ ಆಡ್ತಾರ. ನಾವು ಸುಮ್ಮನಿದ್ರು ನಮ್ಮ ಬಗ್ಗೆ ಮಾತಾಡ್ತಾರೆ, ನಾವು ಸುಮ್ಮನೆ ಮಾತಾಡ್ತಾರೆ ಅಂತೇಳಿ ಆಡ್ತಾರೆ. ನೀವು ಮೂರು ಮಂದಿ ಬಾಯಿ ಹಾಕ್ಬೋದು, ಮಂದಿ ಬಾಯಿ ಅಂತ ಏನ್ ಮಾಡ್ಕೋಬೇಕಂತ ಆಡೋರಾಟ ಅನ್ನೋರು ಅನ್ಸುತ್ತಾರೆ. ತೆರಿ ಕೆಡಿಸ್ಕೋಬಾರ್ದು ಅಷ್ಟ. ಈಗ ನೀವು ಮನ್ಯಾಗ ಅಡಿಗೆ ಮಾಡ್ತೀವಿ, ನೀವು ನಿನ್ನೆ ಅಡಿಗೆ ತಗೊಂಡ್ಬಂದು ಯಜಮಾನ್ ಕೊಟ್ಕೊಡ್ರಿ. ಅವ್ರು ಏನಂತಾರ, ಇಷ್ಟು ಕಷ್ಟಪಟ್ಟು ದುಡ್ತೀನಿ ಮನ್ಯಾಗ ನಿನ್ನೆ ಹಳಸಿದ್ ಹೇಳ್ತೀರ ಅಂತ ಅಂದ್ರೆ ಏನಾಗೈತಿ? ಹೋಗ್ರೆ ಏನು ಸಮಸ್ಯೆ ಐತಿ? ನಿನ್ನೆ ಮಾಡಿದ ಅಡಿಗೆ ಹಳಸಿದ ಅಡಿಗೆ ಮಾತ್ರ ಕಟ್ಟಿ ಕೆಡ್ತೈತೆ ಗೊತ್ತೈತಿ. ಅಂದ್ರೆ ನಿನ್ನೆ ಮಾಡಿದ ಹಳಸಿದ ಅಡಿಗೆ ಒಂದು ಕಟ್ಟಿ ಕೆಡ್ತೈತೆ ಅಂತ ಗೊತ್ತೈತಿ. ನಿನ್ನೆ ಮಂದಿ ಆಡಿದ ಹಳಸಿದ ಮಾತು ಸರಿಯಾಗಿ ತಗೊಂಡು ತೆಲೀನು ಕೆಡ್ತೈತೆ ಅಂತ ಗೊತ್ತಿರ್ಬೇಕು. ಮತ್ತೆ ಅಂದ್ರೆ ಜೀವನದೊಳಗೆ ವಿಧಾನ ಒಂದು ಬಡತನ ಬರಬೇಕು, ಒಂದು ಸ್ಲೋರ್ ಒಂದು ಒಮ್ಮೆ ಅಪಮಾನಗಳು ಬರುತ್ತೆ, ಒಂದು ನಿಂದೆಯ ಮಾತುಗಳು ಬರುತ್ತೆ. ನಾವು ಬಂದಾಗ ಏನು ಮಾಡೋದು ಅಂದ್ರೆ ಸ್ವಲ್ಪ ತಾಳ್ಮೆ ದೊಡ್ಡ ಮಾತಿಲ್ಲ, ಸಹನಶೀಲತೆ ಆಗಬೇಕು. ಸಹನೆ ಎಷ್ಟು ದೊಡ್ಡ ಮಂತ್ರ ಯಾವುದು ಉಳಿದು ಯಾವ ಮಂತ್ರವು ದೊಡ್ಡ ಮಂತ್ರ ಇಲ್ಲ. ಏನ ಬಂದು ಸಮಾಧಾನ ಸಹನೆ ಮೊದಲು ಕಲಿಯುವುದೇನು ಕಾರಣ. ನಾವು ಹಂಗೆ ಆಡುವುದು ಸಂಸಾರಗಳು ಸ್ವಲ್ಪ ಏನು ಹೆಚ್ಚು ಕಡಿಮೆ ಯಾಕೆ ಅಂದ್ರೆ ಇಲ್ಲ ಅವರೆಲ್ಲ ಹಗ್ಗನ ಕೊಂಡ್ಬಿಡ್ತೀನಿ ಅಂತಿರ್ತಾರೆ, ಇಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಇವ ಅಂತಿರ್ತಾರೆ. ಅಲ್ಲ ಹೋಗಾಗ ಈ ಮನೆ ಬಿಟ್ಟು ಈ ಮನೆ ಜಗಳ ಬಿಟ್ಟು ಗಣ್ಣ ನೀವು ನನಗೂ ಚಲೋ ಇರ್ತೈತಿ. ನಿಮ್ಗೆ ಕೇಳಿದ್ರೆ ನಾವು ಹೇಳ್ಬೇಕು. ಈ ಜಗಳ ಅಂದ್ರೆ ಅವ್ರು ಏನಂದ್ರು ನಿಮ್ಗೆ ಬಿಟ್ಟ ಹೋಗಿದ್ವಿ ನೋಡಿ ಅಂದ್ಬಿಡ್ತಾರೆ. ಎಲ್ಲರಿಂದ ತಾಯಿಗಳು ಏನಂತ ಬಿಟ್ಟು ಹೋಗ್ಬಿಡ್ತೀವಿ ನೋಡಿ. ಸಂಸಾರದ ಮೇಲೆ ಕಷ್ಟಗಳು ಬರೋಲ್ಲ, ತಾಪ ಹೊಡೆದಾಟ ಸಂಸಾರದಾಗ ಇದಾವ. ಯಜಮಾನ್ ಏನ್ ಅಂತಿರ್ತಾರ ಅಂದ್ರೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಬಿಟ್ಕೊಡ್ತೀನಿ ನೋಡೋಣ ಅಂತಿರ್ತಾರೆ. ಒಬ್ಬ ಹೆಂಡತಿ ಏನಂದ್ರೆ ಪಾಪ ಏನಾದ್ರು ಸ್ವಲ್ಪ ಸಣ್ಣ ಜಗಳ ಆಡ್ಕೊಂಡು ಬಿಟ್ಕೊಡ್ತೀನಿ ನೋಡೋಣ ಅಂತಿರ್ತಾರೆ. ಅಕ್ಕಿ ಸುಮ್ಮನೆ ಆಗ್ತೀವಿ. ಮತ್ತೊಂದು ಹೊತ್ತೊತ್ತಾಗ ಏನಾದ್ರು ಜಗಳ ಆಡ್ತು ಬಿಟ್ಕೊಡ್ತೀನಿ ನೋಡೋಣ ಅಂತ ಒಂದ್ ಜಗಳ ಆಡ್ತು. ಇವ ಶಿಫ್ಟ್ನಾಗ ಏನಾದ್ರು ಬಿಟ್ಟ ಹೋಗ್ಬಿಡ್ತೀನಿ ನೋಡೋಣ. ಅಕ್ಕಿಗೂ ಸಿಟ್ಟು ಹೋಗಂತ ಇದು ಹೋಗ್ತೀನಿ ಅನ್ನೋದು ಅರ್ಥ ಬರ್ತಾ ಹೋಗಂತೂ ಎಲ್ಲಿಗೆ ಹೋಗ್ಬೇಕನ್ನೋದು ಗೊತ್ತಿರಲಿಲ್ಲ. ಇದು ಎಲ್ಲಿ ಹೋಗ್ತು ಹೋಗಂತ ಎಲ್ಲಿಗೆ ಹೋಗ್ತಾನೆ ಹೊರಗೆ ಬಂದು ಕಟ್ಟಿಗೆ ಹೋಗ್ತಾರೆ. ಅವ್ರೇನು ಮಾತಾಡ್ಸಲಿರುತ್ತೆ. ಹಂಗ ನಾಲ್ಕು ಮಾಡಿದ ಬೇರೆ ಕಟ್ಟಿ ಅಲ್ಲಿ ಬಂದು ಕೂತ 10 ಗಂಟೆ 11 ಗಂಟೆ ಅವ್ರು ಮಸ್ತ್ ಅಂಗಡಿಗೆ ಹೋಗಿ ಚುರುಮುರಿ ತಂದು ಮಂಡಕ್ಕಿ ತಂದು ಒಗ್ಗರಣೆ ಮಾಡಿ ತಿಂದ್ರು. ಮಸ್ತ್ ಇದು ವಾಸನೆ ಹೊಡಿತಿರ್ತಾರೆ. ಏನು ಕರೀಲಿಲ್ಲ ಇವನು ಏನು ಕರೀತಾರೆ ಏನು ಕಡೆ ಹೊಳೆ ಸೇರಿ ನೋಡಿಲ್ಲ. ಇದು ಹಂಗ ಹಾಡ್ಕೊಂತ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತು ಹಂಗೊಂದು ಕಟ್ಟಿ ಹೋಗಿ ಯಾಕೆ 5 ಗಂಟೆ ಆಯ್ತು. ಬೆಳಗ್ಗೆನೆ ಜಗಳ ಆಡ್ಕೊಂಡೈತಿ. ಅಲ್ಲ ಜಗಳ ಆಡ್ಬೇಕು, ಸಂಸಾರಿಗೆ ಗೊತ್ತಿರ್ಬೇಕು ಯಾವಾಗ ಜಗಳ ಆಡ್ಬೇಕಂದ್ರೆ ಎದ್ದು ಕೂಡಲೇ ಜಗಳ ಆಡ್ಬಾರ್ದು. ಬೆಳಿಗ್ಗೆ ಟಿಫಿನ್ ಆದ್ಮೇಲೆ ಜಗಳ ಆಡ್ಬೇಕು. ಇದು ಎದ್ದು ಕೂಡಲೇ ಜಗಳ ಆಡಿದ್ರೆ ಹೋಗಂದ್ರು
ಅವ್ರಿಗೆ ಗಂಟೆ ಆಗಿತ್ತು 11 ಗುಡಿ ಕಟ್ಟಿಗೆ ಬಂದು ಕುಂತ ಅವನೇ ಒಂದು ಹುಡುಗ ಬಂದು ಅಲ್ಲಿ ಮಾತಿ ಅಂತ ಕೇಳಿದ ಕೇಳಿದ್ರು ನಾವು ಕೇಳಿಲ್ಲ ಒಟ್ಟ ಕೇಳಿಲ್ಲ ಅಲ್ಲಿ ಕೇಳಿಲ್ಲ ಮಾತಿ ಒಟ್ಟ ಕೇಳಿಲ್ಲ ಅಂತ ಕೇಳಿಲ್ಲ ಇದು ಏನ್ ಮಾಡ್ತೇವೆ ಅಲ್ಲಿ ಅಡ್ಡಾಡ್ತಿ ಯಾರು ಊರಲ್ಲಿ ಒಂದು ಮಠ ಇತ್ತು ಗುರುಗಳ ಹತ್ರ ಹೋಗಿ ಸಾಯಂಕಾಲ ಇವ್ರು ಮುಖ ನೋಡ್ಕೊಂಡು ತೆರಳಾಡಿದ್ರೆ ಮನೆಯಲ್ಲ ಹೌದಪ್ಪ ಮುಖ ಬೆಳಿಗ್ಗೆ ಎದ್ದು ಈಗ ಮಠನೆಲ್ಲ ಕಸ ಹೊಡಬೇಕು ಮಠದ ನೀರು ಕೊಂಬ ಬಾವಿ ಸೇರಿ ನೀರು ತಂದು ಮತ್ತೆ ಹೊರಗೆ ಹೋಗುವಾಗ ಒಂದೆರಡು ಎತ್ತಿ 12 ಗಂಟೆ ಆಯ್ತು ಒಂದು ಯಾರ ಕಟ್ಟಿ ರೊಟ್ಟಿ ಉಳ್ಳಾಗಡ್ಡಿ ಎಣ್ಣೆ ಹಾಕೊಂಡು ಕುಂತಿದ್ದ ಗುರುಗಳು ಬಂದು ನೋಡೋದು ಅಲ್ಲಿ ಇಷ್ಟು ಬೆಳೆಗೆ ಕಸ ಹೊಡೆದು ನೀರು ತಂದು ಬೆಳೆ ಹೊಡೆದು ಇಷ್ಟು ಕೆಲಸ ಮಾಡಿ ಮಠದಾಗ ಬಂದು 2 ರೊಟ್ಟಿ ಕೇಳೋದೇನಿತ್ತು ಇಷ್ಟ ಮನೆಯಾಗ ಮಾಡಿದವ್ರು 2 ವಿಷಯ ರೊಟ್ಟಿ ಮಾಡಿ ಕೊಟ್ಟಿದ್ದಿರಲಿಲ್ಲ